ಗೆಳೆಯರೇ, ಈಗ ನೀವು ನೋಡ್ತಾ ಇರೋ ಈ ದೇವಾಲಯ ಶಿವನ ದೇವಾಲಯವಾಗಿದೆ. ಈ ದೇವಾಲಯ ಇರೋದು ದೊಡ್ಡೇಬಾಗಿಲು ಅನ್ನೋ ಒಂದು ಗ್ರಾಮದಲ್ಲಿ. ಈ ದೇವಾಲಯ ತುಂಬ ಹಾಳಾಗಿದೆ. ಇದಕ್ಕೆ ಒಂದು ಜೀರ್ಣೋದ್ಧಾರದ ಅವಶ್ಯಕತೆ ಇದೆ. ನೀವು ನೋಡ್ಬೋದು, ಈ ರೀತಿಯ ಒಂದು ಗದ್ದೆ ಮಧ್ಯದಲ್ಲಿ ಈ ದೇವಾಲಯ ಇದೆ. ಈ ದೇವಾಲಯದ ಒಂದು ನಂದಿಗಂಬದಲ್ಲಿ ನೋಡ್ಬೋದು, ಈ ನಂದಿಗಂಬದಲ್ಲಿ ಗಣಪತಿಯ ಒಂದು ಉಬ್ಬು ಶಿಲ್ಪ ಇರೋದನ್ನು ನೋಡ್ಬೋದು. ನಮಸ್ತೆ ಗೆಳೆಯರೇ, ಇಂದು ನಾನೊಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೆ. ಆ ದೇವಸ್ಥಾನಕ್ಕೆ ನಾನು ಹೋಗೋದಕ್ಕೆ ಮುಖ್ಯ ಕಾರಣ ಅಂತಂದರೆ, ಬೆಂಗಳೂರಿನ ಚಿನ್ನೇಗೌಡರು ಅಂತ ಒಬ್ಬರು ಅವರು ನನಗೆ ಕರೆ ಮಾಡಿ ಈ ಥರ ದೊಡ್ಡೇಬಾಗಿಲು ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಪಾಳು ದೇವಸ್ಥಾನ ಇದೆ, ಆ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಬೇಕು, ನೀವು ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ರು. ಅವರು ಹೇಳಿದ ಮೇಲೆ ನಾನು ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ನಿಜವಾಗ್ಲೂ ಆ ದೇವಸ್ಥಾನ ಹೊರಗಿನಿಂದ ತುಂಬ ಹಾಳಾಗಿದೆ. ನಿಜವಾಗ್ಲೂ ಏನು ಇಲ್ವೇನೋ ದೇವಸ್ಥಾನದೊಳಗೆ, ಇಷ್ಟೇ ಇದ್ರ ಕತೆ ಅನ್ನೋ ಥರನೇ ಇರೋದು. ಆದರೆ ಒಳಗಡೆ ಪ್ರವೇಶ ಮಾಡಿ ನೋಡಿದ್ರೆ ನಿಜವಾಗ್ಲೂ ದೇವಸ್ಥಾನ ನೀಟಾಗಿದೆ, ಸುಸ್ಥಿತಿಯಲ್ಲೇ ಇದೆ. ಮತ್ತು ಒಳಗಡೆ ಇರೋ ಶಿವಲಿಂಗ ಪೂಜೆ ಕೈಗೊಳ್ತಾ ಇದೆ. ಹೊರಗಡೆಯಿಂದ ನೋಡಿದ್ರೆ ನಿಜವಾಗ್ಲೂ ಯಾರ್ಯಾದರೂ ಏನೂ ಇಲ್ಲ, ಒಳಗಡೆ ಏನೂ ಉಳ್ದಿಲ್ಲ ಅನ್ನೋ ರೀತಿನೇ ಇರೋದು. ಆವಾಗಿನ ಒಂದು ಜ್ಞಾನ ಹೇಗಿತ್ತು ಅವ್ರಿಗೆ, ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಒಳಗಡೆ ನೋಡಿದ್ರೆ ನಾವು ಸುತ್ತಲೂ ಕಲ್ಲಿನಿಂದಲೇ ಕಟ್ಸಿರೋದು ಆ ದೇವಾಲಯನ, ಅಷ್ಟೇ ಚೆನ್ನಾಗಿದೆ. ಹೊರಗಡೆ ನೋಡಿದ್ರೆ ನಮಗೆ ಕಲ್ಲಿನಿಂದ ನಿರ್ಮಾಣ ಮಾಡಿ ಒಳಗಡೆ ಇಟ್ಟಿಗೆಗಳನ್ನ ಜೋಡಿಸಿ ಮತ್ತೆ ಒಳಗಡೆ ನಮಗೆ ಆ ಕಲ್ಲಿನ ಒಂದು ಜೋಡಣೆ ಮಾಡಿನೇ ದೇವಸ್ಥಾನ ನಿರ್ಮಾಣ ಮಾಡಿರೋದು ಸರಿಯಾಗಿ ಅಂದರೆ ನೀಟಾಗಿ ಗೊತ್ತಾಗುತ್ತೆ. ಮತ್ತೆ ನಮಗೆ ಹೊರಗಡೆ ನೋಡಿದ್ರೆ ಒಂದು ನಂದಿಗಂಬ ಕಾಣುತ್ತೆ. ನಿಜವಾಗ್ಲೂ ಅದು ಸುತ್ತಲೂ ನಮಗೆ ಅಂದರೆ ಇನ್ನೂ ಸೂಕ್ಷ್ಮವಾಗಿ ಗಮನಿಸಿದ್ರೆ ಶಾಸನಗಳು ಕಂಡು ಬರ್ಬೋದು ಅನ್ಸುತ್ತೆ. ನನಗೆ ಯಾವುದೂ ಕಾಣಿಸ್ಲಿಲ್ಲ. ಮತ್ತೆ ಈ ದೇವಾಲಯ ಯಾರ ಕಾಲದ್ದು, ಯಾವ ರಾಜರಿಗೆ ಸಂಬಂಧಪಟ್ಟಿದ್ದು, ಯಾರ ಆಳ್ವಿಕೆಯಲ್ಲಿ ಸಂಬಂಧಪಟ್ಟಿದ್ದು, ಇದು ಯಾವುದೂ ನನಗೆ ಗೊತ್ತಿಲ್ಲ. ಆದರೆ ಇದೊಂದು ಶಿವ ದೇವಾಲಯ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಕೆಲವೊಂದು ಸುತ್ತಲಿನ ಕೆಲವೊಂದು ಶಿಲ್ಪಗಳಿಂದೆಲ್ಲ ನೋಡಿದ್ರೆ ಆ ವಿಜಯನಗರಕ್ಕೆ ಸಂಬಂಧಪಟ್ಟಂತಹ ಶಿಲ್ಪಗಳೇನಿರುತ್ತೋ ಅಂದರೆ ಗಡಸು ಕಲ್ಲಿನಲ್ಲಿ ಏನು ಮಾಡಿರ್ತಾರೆ ಅದೇ ಥರ ಶಿಲ್ಪಗಳು ಕಾಣಿಸುತ್ತೆ. ಮತ್ತೆ ಹೊರಗಡೆ ನಾವು ಈ ದೇವಾಲಯದ ಹೊರಭಾಗದಲ್ಲಿ ನೋಡಿದ್ರೆ ನಮಗೆ ಇನ್ನೊಂದು ಕಲ್ಲನ್ನು ನೆಟ್ಟಿದ್ದಾರೆ. ಅದು ಶಾಸನ ಇರಬಹುದೇನೋ ಅನ್ಬೋದು. ಯಾಕೆ ಅಂತಂದರೆ ಸೇಮ್ ಶಾಸನ ನೆಟ್ಟ ಕಲ್ಲು ಹೇಗಿರುತ್ತೋ ಹಾಗೆ ಇದೆ. ಆದರೆ ಪೂರ್ತಿ ಸೌದೋಗಿರೋ ರೀತಿಲಿ ಈ ಕಲ್ಲಿರೋದ್ರಿಂದ ಯಾವುದೇ ಅಕ್ಷರಗಳು ನಮಗೆ ದೊರಕೋಕ್ ಚಾನ್ಸಸ್ ಇಲ್ಲ. ಹಳೇದು ಮತ್ತೆ ಈ ದೇವಾಲಯದ ಹಿಂಭಾಗದಲ್ಲಿ ನಾವು ಬಳಸ್ಕೊಳ್ತಾ ಬಂದಾಗ ನಮಗೆ ಅಲ್ಲಿ ಒಂದು ವೀರಗಲ್ಲು ಥರ ಕಾಣಿಸುತ್ತೆ. ಅದು ವೀರಗಲ್ಲು ಅಲ್ಲ, ಅದು ಯಾವ ಥರ ಇದೆ ಅಂತಂದರೆ ನಮಗೆ ಹಂಪಿಲಿ ಮತ್ತು ರಕ್ಕಸ ತಂಗಡಿ ಕಾಳಗ ನಡೆದಿರುವಂತಹ ಒಂದು ಸ್ಥಳದಲ್ಲಿ ದೊರಕಿರುವಂತಹ ಒಂದು ಆ ಕಲ್ಲಿನ ರೂಪದಲ್ಲಿದೆ. ಅದು ವೀರಗಲ್ಲು ಇರಬಹುದು ಅಷ್ಟೇ ನನ್ನ ಪ್ರಕಾರ. ಯಾಕೆ ಅಂತಂದರೆ ಇಬ್ಬರು ವೀರರು ಅಲ್ಲಿ ಬರ್ಜಿನೋ ಈಟಿನೋ ಹಿಡಿದು ನಿಂತಿರುವಂತಹ ಭಂಗಿಯಲ್ಲಿ ಇರುವಂತಹ ಶಿಲ್ಪ, ಮತ್ತಿನ್ನೊಂದು ವೀರಗಲ್ಲು ಇದೆ. ಮತ್ತೆ ಆ ದೇವಾಲಯದ ಅಣತಿ ದೂರದಲ್ಲಿ ನಮಗೆ 2 ಗಾಣದ ಕಲ್ಲುಗಳನ್ನು ಕಾಣ್ಬೋದು. ನಾವು ಹಿಂದೆ ಮಾಲಂಗಿ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಏನು ನೋಡಿದ್ವಿ ಅದೇ ಥರ ಗಾಣದ ಕಲ್ಲುಗಳು ಇಲ್ಲಿ 2 ಇದ್ದಾವೆ. ಒಂದು ಗಾಣದ ಕಲ್ಲಿನ ಮೇಲೆ ಆ ಶಿವಲಿಂಗದ ಒಂದು ಗೀರು ಚಿತ್ರಣ ಬಿಡಿಸಿರೋ ರೀತಿಲಿದೆ. ಮತ್ತೆ ಈ ದೇವಸ್ಥಾನದ ಸುತ್ತಲೂ ಅಂದರೆ ಇನ್ನೂ ನೆಲನ ಅಗದಾಗ ಇನ್ನೂ ದೇವಸ್ಥಾನದ ತಳಪಾಯ ಇನ್ನೂ ಇರೋದು ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ತುಂಬ ಮಣ್ಣು ಮುಚ್ಕೊಂಡಿದೆ. ನಮಗೆ ಈ ದೇವಾಲಯದ ಸುತ್ತಲೂ ಫುಲ್ಲು ಗದ್ದೆ ಆಗಿರೋದ್ರಿಂದ ಇದು ಒತ್ತುವರಿ ಆಗಿದೆಯೋ ಆಗಿಲ್ವೋ ಇದು ನನಗೆ ಗೊತ್ತಿಲ್ಲ. ಆದರೆ ಗಾಣದ ಕಲ್ಲುಗಳು ಇರೋ ಒಂದು ದೂರನ ತಗೊಂಡ್ರೆ
ದೇವಸ್ಥಾನದ ವಿಸ್ತೀರ್ಣ ಇನ್ನೂ ಇತ್ತೇನೋ ದೇವಾಲಯದ ಕಡೆಗೆ ಗಮನ ಹರಿಸದಿರೋದ್ರಿಂದ ಈ ದೇವಾಲಯ ಈ ರೀತಿಯಾಗಿದೆ. ಮತ್ತೆ ಇನ್ನೊಂದು ಒಂದು ಹೊರಗಡೆ ಇರೋ ನಾವು ಪ್ರವೇಶ ಮಾಡೋಕ್ ಮುಂಚೆ ಹೊರ ಮುಖಮಂಟಪದ ಪಕ್ಕದಲ್ಲೇ ನಮಗೆ ಒಂದು ಶಿಲ್ಪ ಕಾಣಿಸುತ್ತೆ. ಒಬ್ಬ ವ್ಯಕ್ತಿ ಕುದುರೆಯ ಮುಂದೆ ನಿಂತಿರುವಂತಹ ಶಿಲ್ಪ. ಇಂತಹ ಶಿಲ್ಪಗಳನ್ನ ನಾವು ಹಂಪಿಲೂ ಕೂಡ ಕಾಣ್ಬೋದು. ಮತ್ತೆ ನಮಗೆ ಎದುರುಗಡೆ ಇರುವಂತಹ ಒಂದು ನಂದಿಗಂಬದಲ್ಲಿ ಗಣಪತಿ ಶಿಲ್ಪನ ಕಾಣ್ಬೋದು. ಮತ್ತೆ ದೇವಾಲಯದ ಒಳಭಾಗದಲ್ಲಿ ನಮಗೆ ಆ ಕಂಬಗಳ ಮೇಲೆ ವಿಶೇಷವಾದಂತಹ ಒಂದು ಸುಂದರವಾದ, ಇನ್ನು ಸ್ವಲ್ಪವೂ ಭಿನ್ನವಾಗದಿರೋ ರೀತಿಲಿರುವಂತಹ ಎಷ್ಟೊಂದು ಉಬ್ಬು ಶಿಲ್ಪಗಳನ್ನ ಕಾಣ್ಬೋದು. ಹಾಗೂ ವಿಶೇಷವಾಗಿ ನಮಗೆ ವೀರಭದ್ರನ ಒಂದು ಉಬ್ಬು ಶಿಲ್ಪವನ್ನ ಕಾಣ್ಬೋದು. ಚೆನ್ನಾಗಿದೆ ಅದು. ಮತ್ತೆ ಇನ್ನ ನಾವು ದೇವಾಲಯದ ಒಳಗಡೆ ಅಂದ್ರೆ ಶುಕನಾಸಿ ಹತ್ರ ಹೋದಾಗ ಅದು ಸ್ವಲ್ಪ ತುಂಬಾ ವಿಶಾಲವಾಗಿದೆ. ಮತ್ತೆ ಒಳಗಡೆನೂ ಅಷ್ಟೇ ಆ ಶಿವಲಿಂಗ ಸ್ವಲ್ಪನೂ ಏನೂ ಆಗಿಲ್ಲ, ಚೆನ್ನಾಗಿದೆ. ಮತ್ತೆ ಪೂಜೆ ಕೈಗೊಳ್ತಾ ಇದೆ. ಮತ್ತೆ ಹೊರಗಡೆ ಸ್ವಲ್ಪ ನಮ್ಗೆ ಬಂದ್ರೆ ಈ ದ್ವಾರಪಾಲಕರು ನಿಲ್ಲಿಸುವಂತಹ ಒಂದು ಬಲಭಾಗಕ್ಕೆ ನಾವು ಕಣ್ಣಾಯಿಸಿದಾಗ ಅಲ್ಲೂ ಕೂಡ ವಿಷ್ಣು ಸಂಬಂಧಿತ ಮೂರ್ತಿಗಳು 3 ಇಟ್ಟಿದ್ದಾರೆ. ಇದೊಂದು ಸುಂದರವಾದ ದೇವಾಲಯ ಅಂತಾನೆ ಹೇಳ್ಬೋದು. ಪ್ರವೇಶ ಮಾಡಿದ ತಕ್ಷಣನೇ ನಮಗೆ ಎಡಭಾಗದಲ್ಲಿ ಇನ್ನೊಂದು ಕಿರುದ್ವಾರ ಕಾಣಿಸುತ್ತೆ. ಮತ್ತೆ ಇದಕ್ಕೆ ಮೇಲ್ಗಡೆ ಯಾವುದೇ ಗೋಪುರ ಶಿಖರ ಯಾವುದೂ ಇಲ್ಲ. ಆದ್ರೆ ಹೊರಗಡೆ ನಾವು ಮುಖಮಂಟಪದಲ್ಲಿ ಏನ್ ನೋಡ್ತೀವಿ, ಆ ತೆರೆದ ಮಂಟಪದ ಮೇಲ್ಗಡೆ ನಮ್ಗೆ 2 ನಂದಿ ಇರೋದು ಕಾಣಿಸುತ್ತೆ. ಮತ್ತೆ ದೇವಾಲಯದ ಹಿಂಭಾಗದಲ್ಲಿ ಹೋದ್ರು ಕೂಡ ನಮ್ಗೆ ಶಿಖರ ಇರೋದು ಗಾರೆ ಶಿಲ್ಪನ ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ಫುಲ್ಲು ಹಾಳಾಗಿದೆ.
ಈ ಸ್ಥಳ ಈ ದೇವಾಲಯ ಇರುವಂತಹ ಜಾಗ ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಅಷ್ಟು ಗೊತ್ತಿಲ್ಲ, ಮತ್ತೆ ದೇವಾಲಯದ ಇತಿಹಾಸ ಕೂಡ ಅಷ್ಟಾಗಿ ಗೊತ್ತಿಲ್ಲ. ಆದ್ರೆ ಒಂದು ಸ್ಮಾರಕ ಅಥವಾ ಯಾವುದಾದ್ರೂ ದೇವಾಲಯಗಳನ್ನ, ಅವಶೇಷಗಳನ್ನ, ಇತಿಹಾಸದ ಕುರುಹುಗಳನ್ನ ಉಳಿಸುವಂತಹ ಕಾರ್ಯ ಅದು ಅವರಿಗೆ ಸಂಬಂಧಪಟ್ಟಿದ್ದು ಅನ್ನೋದಕ್ಕಿಂತ ಅದು ನಮ್ಮ ಜವಾಬ್ದಾರಿ ಅಂತ ನಾವು ತಿಳ್ಕೊಂಡು ಇದ್ರ ಜೊತೆಗೆ ಕೈ ಜೋಡಿಸೋದು ಒಳ್ಳೇದು ಅನ್ಕೋತೀನಿ. ಈಗ ನಿಜವಾಗ್ಲೂ ಇದು ಹೊರಗಿನ ರೂಪನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಈ ಚಿತ್ರ ಕಾಣಿಸ್ತಾ ಇರ್ಬೋದು, ತುಂಬಾನೇ ಹಾಳಾಗಿದೆ. ಇದು ಜಾಸ್ತಿ ದಿನ ಇರಲ್ಲ ಅಂತಾನೂ ಕಾಣಿಸುತ್ತೆ. ಯಾಕೆಂದ್ರೆ ಹೆಚ್ಚಾಗಿ ಮಳೆ ಬಂದ್ರೆ ದೇವಸ್ಥಾನ ಕುಸಿಯುವಂತಹ ಒಂದು ಸಂಭವ ಕೂಡ ಎದುರಾಗುತ್ತೆ. ನೋಡ್ತಾ ಇರ್ಬೋದು, ಹೊರಗಡೆಯಿಂದ ನಮ್ಗೆ ಬರೀ ಇಟ್ಟಿಗೆ, ಮಣ್ಣು ಈ ತರನೇ ತುಂಬಿರೋದು ಕಾಣಿಸುತ್ತೆ. ಮತ್ತೆ ಹೊರಗಡೆ ಇದನ್ನು ನೋಡ್ಬೋದು, ಸುತ್ತಲಿನ ಆವರಣ ಏನಿದೆಯೋ ಇದು ಕೂಡ ಎಲ್ಲ ಮಣ್ಣಿರೋದ್ರಿಂದ ಕೆಸರಾಗ್ಬೋದು. ಇನ್ನೂ ನಿಜವಾಗ್ಲೂ ಹಾಳಾಗಕ್ಕೆ ಏನೇನು ಬೇಕೋ ಅದೆಲ್ಲ ಆಗಿದೆ. ನಮ್ಮ ಧರ್ಮ ಹಾಗೂ ಧಾರ್ಮಿಕ ಸಂಕೇತಗಳು ಇವು, ಇದನ್ನ ಉಳಿಸ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಈ ಮುಖಾಂತರ ಮತ್ತೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಇತಿಹಾಸ ತಿಳಿಸ್ಕೊಡೋರಾಗಿರ್ಲಿ, ಇತಿಹಾಸ ಸಂಶೋಧಕರಾಗಿರ್ಲಿ, ಅಥವಾ ಈ ಜೀರ್ಣೋದ್ಧಾರಕ್ಕೆ ಸಹಾಯಕರಾಗಿ ಯಾರಾದ್ರೂ ಬರೋದಾಗಿರ್ಲಿ, ಈ ಮುಂದಿನ ದಿನಗಳಲ್ಲಿ ಮತ್ತೆ ಈ ದೇವಸ್ಥಾನಕ್ಕೆ ಹೋಗಿ ಮರುಪ್ರಚಾರ ಮಾಡೋದಿದೆ. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಮತ್ತೆ ಈ ದೇವಾಲಯನ ಉಳಿಸುವಂತಹ ಒಂದು ಕಾರ್ಯ ಮುಂದಿನ ದಿನಗಳಲ್ಲಿ ಆಗತ್ತೆ. ಆ ದೇವಾಲಯಕ್ಕೆ ಮತ್ತೊಮ್ಮೆ ಭೇಟಿ ಕೊಟ್ಟು ಪ್ರಚಾರ ಮಾಡೋದು ಕೂಡ ಇದೆ. ಯಾರಾದ್ರೂ ಆಗಿರ್ಲಿ, ಇತಿಹಾಸ ಪ್ರಿಯರು, ಸಹಕರಿಸೋರು ಯಾರೇ ಆಗಿದ್ರು ಕೂಡ ನೀವು ಅಲ್ಲಿಗೆ ಭೇಟಿ ಕೊಟ್ಟು ನಿಮ್ಮ ಕೈಲಾದಂತಹ ಅದನ್ನ ಉಳಿಸುವಂತಹ ಪ್ರಯತ್ನ ನಿಮ್ಮಿಂದ ಆಗ್ಲಿ. ಮತ್ತೆ ಕೆಲವೊಂದು ಯೂಟ್ಯೂಬರ್ಸ್ ಕೇಳೋದು ಅಷ್ಟೇನೆ, ಇಂಥ ದೇವಾಲಯಗಳತ್ತ ನಿಮ್ಮ ಕಣ್ಣನ್ನ ಹಾರಿಸಿ, ಬರೀ ಸುಸ್ಥಿತಿಯಲ್ಲಿರುವಂತಹ, ಹೆಸರು ಮಾಡ್ತಾ ಇರುವಂತಹ, ಪ್ರಸಿದ್ಧಿ ಹೊಂದಿರುವಂತಹ ದೇವಾಲಯಗಳನ್ನೇ ನೀವು ತೋರಿಸ್ಕೊಂಡು ಅದನ್ನ ಇನ್ನಷ್ಟು ಉಳಿಸ್ತೀನಿ ಅನ್ನೋದಕ್ಕಿಂತ ಅಳಿದು ಹೋಗ್ತಾ ಇರುವಂತಹ ಇಂಥ ದೇವಾಲಯಗಳನ್ನ ಉಳಿಸುವಂತಹ ಪ್ರಯತ್ನನ ನೀವು ಮಾಡ್ಬೋದು, ನಿಮ್ಮಿಂದ ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.